ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ KP ಎಕ್ಸಲೆಂಟ್ ಕ್ಲಾಸಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 8ನೇ ತರಗತಿ ಗಣಿತ ಭಾಗ 1 ಅದರಲ್ಲಿ 2ನೇ ಅಧ್ಯಾಯ ಘಾತಾಂಕಗಳ ಆಟ ಈ ಒಂದು ಅಧ್ಯಾಯದಲ್ಲಿನ ಪುಟ ಸಂಖ್ಯೆ 25ರ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ. ಘಾತಾಂಕಗಳ ಆಟ ಕಂಡುಹಿಡಿಯಿರಿ, ಪೇಜ್ ನಂಬರ್ 25. ಅದರಲ್ಲಿ ಮೊದಲನೇ ಪ್ರಶ್ನೆ, ಈ ಕೆಳಗಿನವುಗಳನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ. ಈ ಕೊಟ್ಟಂತಹ ಸಂಖ್ಯೆಗಳನ್ನು ನಾವು ಘಾತ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ರಿ 6 6 6 6 ಎಷ್ಟು ಸಲ ರಿಪೀಟ್ ಆಗಿದೆ? 4 ಸಲ. ಹಾಗಾದರೆ ಇದನ್ನು 6ರ ಘಾತ 4 6⁴ ಅಂತ ಇದನ್ನು ಬರಿಬೋದು. y 2 ಸಲ ರಿಪೀಟ್ ಆಗಿದೆ, y ಸ್ಕ್ವೇರ್ ಅಂತ ಬರಿಬೋದು. ಹಾಗೂ ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡ್ರಿ, b ಇಂಟು b ಇಂಟು b ಇಂಟು b ಅಂದರೆ 4 ಸಲ ರಿಪೀಟ್ ಆಗಿದೆ, b⁴ ಅಥವಾ b ಘಾತ 4. ಇಲ್ಲಿ 5 2 ಸಲ ರಿಪೀಟ್ ಆಗಿದೆ, 5² ಇಂಟು 7 3 ಸಲ ರಿಪೀಟ್ ಆಗಿದ್ದರಿಂದ 7³ 5² ಇಂಟು 7³ ಅದೇ ರೀತಿ ನೆಕ್ಸ್ಟ್ ನೋಡ್ರಿ 2 ಟೈಮ್ಸ್ ರಿಪೀಟ್ ಆಗಿದೆ, ಸೊ 2² ಇಂಟು a ಅನ್ನೋದು 2 ಸಲ ರಿಪೀಟ್ ಆಗಿದೆ, a². ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 6ನೇ ಪ್ರಶ್ನೆ, a ಅನ್ನೋದು 3 ಸಲ ರಿಪೀಟ್ ಆಗಿದೆ, a³ ಇಂಟು c 4 ಸಲ ರಿಪೀಟ್ ಆಗಿದೆ, c⁴ ಇಂಟು d 1 ಸಲ ಮಾತ್ರ ಇದೆ, ಸೊ d⁴ ಅಂತ ಬರೆದ್ರು ಬರ್ತದೆ ಅಥವಾ ಇಷ್ಟೇ ಇಟ್ಟರು ನಡೀತದೆ. ನೆಕ್ಸ್ಟ್ 2ನೇ ಪ್ರಶ್ನೆ ನೋಡ್ರಿ ಮಕ್ಕಳೇ, ಕೆಳಗಿನ ಪ್ರತಿಯೊಂದನ್ನು ಅವುಗಳ ಅವಿಭಾಜ್ಯ ಅಪವರ್ತನಗಳ ಘಾತಗಳ ಗುಣಲಬ್ಧವಾಗಿ ಘಾತೀಯ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ. ಸೊ ಅವಿಭಾಜ್ಯ ಅಪವರ್ತನ ನಾವು ಮಾಡಬೇಕಿಲ್ಲಿ ಮಕ್ಕಳೇ. ನಿಮಗೆ ಗೊತ್ತಿದೆ ಅವಿಭಾಜ್ಯ ಸಂಖ್ಯೆ ಅಂತಂದರೆ ಏನು? ಕೇವಲ 2 ಅಪವರ್ತನಗಳನ್ನು ಮಾತ್ರ ಹೊಂದಿರಬೇಕು. ಅಂಥ ಒಂದು ಸಂಖ್ಯೆಯನ್ನು ತಗೊಂಡು ನಾವು ಇದನ್ನು ಅಪವರ್ತನಗಳನ್ನು ತೆಗಿತಾ ಹೋಗಿ ಅದನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೀಬೇಕು. ಸೊ ಅವಿಭಾಜ್ಯ ಸಂಖ್ಯೆಗಳು ಗೊತ್ತಿದೆ ಮಕ್ಕಳೇ ನಿಮಗೆ, 2 3 5 7 9 ಬರಲ್ಲ ಮಕ್ಕಳೇ, 11 13 14 15 16 ಬರಲ್ಲ ಮಕ್ಕಳೇ, 17 19 20 21 22 ಯಾವುದು ಬರಲ್ಲ ಮಕ್ಕಳೇ, 23 ಬರ್ತದೆ. ಹೀಗೆ ಇದು ಕಂಟಿನ್ಯೂ ಆಗ್ತದೆ. ಇಂಥ ಒಂದು ಸಂಖ್ಯೆಗಳನ್ನು ನೀವು ತಗೊಂಡು ಇದನ್ನು ಅಪವರ್ತನ ಮಾಡ್ತಾ ಹೋಗಬೇಕು. ಸೊ ನೀವು ಅವಾಗ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಘಾತಾಂಕ ರೂಪದಲ್ಲಿ ನಾವು ಇದನ್ನು ವ್ಯಕ್ತಪಡಿಸಬಹುದು. ಅದರಲ್ಲಿ ಫಸ್ಟ್ ಒಂದು ನೋಡ್ರಿ ಮಕ್ಕಳೇ, 648 ಇದೊಂದು ಸಮಸಂಖ್ಯೆ ಇದೆ ವಿದ್ಯಾರ್ಥಿಗಳೇ. ಸೊ ನಾವು ಇದನ್ನು 2ರಿಂದ ಡಿವೈಡ್ ಮಾಡ್ಕೋಬೋದು. ಆದ್ದರಿಂದ ನಾನು ಫಸ್ಟ್ ನಂಬರ್ 2 ತೊಗೊತೀನಿ. 2 3 6 2 2 4 2 4 8 ಮತ್ತೆ ಸಮಸಂಖ್ಯೆ ಬಂದಿದೆ ಮಗಳೇ, ನನಗೆ 2 ತಗೋತೀನಿ. 2 1 2 2 6 12 2 2 4 ಮತ್ತೆ 2 ತಗೊಳ್ರಿ, ಸಮಸಂಖ್ಯೆನೇ ಬಂದಿದೆ. 2 8 16 2 1 2 ಮಕ್ಕಳೇ, ಈಗ ನನಗೆ ಬಂದಿರೋದು 81 ಸಮಸಂಖ್ಯೆ ಅಲ್ಲ, 2 ತಗೋಬೇಡ್ರಿ, 3 ಟ್ರೈ ಮಾಡೋಣ. 3 2 6 ಮಕ್ಕಳೇ, 8 6 ಹೋದರೆ 2 ಉಳಿತು, 21 ಆಯಿತು. 3 7 21. ಹಾಗೆ ನೆಕ್ಸ್ಟ್ 3 ತಗೋತೀನಿ. 3 9 27 ಮತ್ತೆ 9 ಅನ್ನೋದು 3 ಮ್ಯಾಗೆ ಆಗೈತಿ, 3 ತಗೊಳ್ರಿ. 3 3 9 3 1 3. ಸೊ ಮಕ್ಕಳೇ ನೀವು ನೋಡ್ಬೋದು ಇಲ್ಲಿ ನಾವು ಇದನ್ನು ಯಾವ ರೀತಿ ಬರಿಬಹುದು ಅಂತಂದರೆ 648 ಮಕ್ಕಳೇ ನೋಡ್ರಿ 2 ಎಷ್ಟು ಸಲ ರಿಪೀಟ್ ಆಗಿದೆ ರೀ? 1 2 3 3 ಸಲ ರಿಪೀಟ್ ಆಗಿದೆ. ನಾವು ಇದನ್ನು ಯಾವ ರೀತಿ ಬರಿಬೋದು? 2ರ ಘಾತ 3 ಇಂಟು 3 ಎಷ್ಟು ಸಲ ರಿಪೀಟ್ ಆಗಿದೆ ಮಕ್ಕಳೇ? 1 2 3 4 3ರ ಘಾತ 4. ಈ ರೀತಿ ನಾವು ಇದನ್ನು ಬರಿಬೋದು. ಇನ್ನು 405 ನೋಡ್ರಿ ಮಕ್ಕಳೇ, 405 ಸಾಲ್ವ್ ಮಾಡ್ತೀನಿ. ಇದು ಸಮಸಂಖ್ಯೆ ಇಲ್ಲ ಮಕ್ಕಳೇ, ಸೊ 2 ತೊಗೊಳ್ಲಿಕ್ಕೆ ಬರೋಂಗಿಲ್ಲ, 3 ತೊಗೋತೀನಿ ನೋಡ್ರಿ. 3 1 3 10 ಆಯಿತು, ಯಾಕಂದರೆ 4ರಲ್ಲಿ 3 ಹೋದರೆ 1 ಉಳಿದಿದ್ದು 10 ಆಯಿತು. 3 3 9 1 ಉಳಿತು 15 ಆಯಿತು. 3 5 15. ಹಾಗೆ ಮತ್ತೆ 3 ತೊಗೋತೀನಿ ಮಕ್ಕಳೇ. 3 4 12 1 ಉಳಿತು, 3 5 15. ಮತ್ತೆ 3 ತೊಗೊಳ್ರಿ. 3 1 3 3 5 15. ಮತ್ತೆ ತೊಗೊಳ್ರಿ. 3 5 15. 5 ಅನ್ನೋದು ಅವಿಭಾಜ್ಯ ಸಂಖ್ಯೆ ಮಕ್ಕಳೇ, ಯಾವ ಮಗ್ಗಿ ಇರಲಿಲ್ಲ. 5 1 5 ತೊಗೊಳ್ರಿ. ಇದನ್ನು ನಾವು ಯಾವ ರೀತಿ ಬರೀಬಹುದು? 405 3 ಎಷ್ಟು ಸಲ ರಿಪೀಟ್ ಆಗಿದೆ ಮಕ್ಕಳೇ? 4 ಸಲ, 3⁴ ಇಂಟು 5 5 1 ಸಲ ಅಷ್ಟೇ ರಿಪೀಟ್ ಆಗಿದೆ ವಿದ್ಯಾರ್ಥಿಗಳೇ. ಆದ್ದರಿಂದ 5ರ ಘಾತ 1 ಅಂತೂ ಬರೆದ್ರೂ ಬರ್ತದೆ, 5 ಅಷ್ಟೇ ಬರೆದ್ರೂ ನಡೀತದೆ. ಸೊ 3 ಮತ್ತು 5 ಇವು ಅವಿಭಾಜ್ಯ ಸಂಖ್ಯೆಗಳು. ನಾವು ಏನು ಮಾಡಿದ್ವಿ ಅಂತಂದ್ರೆ ಕೊಟ್ಟಂಥ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆದಿದ್ದೀವಿ. ನೆಕ್ಸ್ಟ್ ಥರ್ಡ್ ಪ್ರಶ್ನೆ, ಅದರಲ್ಲಿ ಅವ್ರು ಕೊಟ್ಟಿರುವಂಥದ್ದು 540
540. ಸೊ ಇದು ಸಮಸಂಖ್ಯೆ ಹೌದಾ? ಹಾಗಾದರೆ ಎಷ್ಟು ತೊಗೋಬೇಕು? 2 ಎರಡಲೇ 4, ಆಮೇಲೆ 1 ಉಳಿತು 14 ಆಯಿತು, 2 ಒಳ್ಳೆ 14, 0 ಮತ್ತೆ ಸಮಸಂಖ್ಯೆ ಇದೆ ಅಲ್ವಾ? ಸೊ 2 1ಲೇ 2, 2 3ಲೇ 6, 2 5ಲೇ 10. ಇದು ಬೆಸ ಸಂಖ್ಯೆ ಇದೆ, 2ರಿಂದ ಬರೋಂಗಿಲ್ಲ, 3 ತೊಗೋಬೇಕು. 3 4ಲೇ 12, 3 5ಲೇ 15. ಮತ್ತೆ 3 ತೊಗೊಳ್ಳಿ, 3 1 3, 3 5ಲೇ 15, ಮತ್ತೆ 3 3 5ಲೇ 15, 5 1ಲೇ 5. ಸೊ ನೀವು ನೋಡ್ಬೋದು ಇಲ್ಲಿ 540 ಯಾವ ರೀತಿ ಬರಿಬೋದು? 2 ಎಷ್ಟು ಸಲ ರಿಪೀಟ್ ಆಗಿದೆ ವಿದ್ಯಾರ್ಥಿಗಳೇ? 2 ಸಲ, 2 × 2. 3 ಎಷ್ಟು ಸಲ? 2 ಸಲ × 5. ಅದನ್ನೇ ನಾವು ಸಿಂಪ್ಲಿಫೈ ಫಾರ್ಮಲ್ಲಿ 2^2 × 3² × 5^1 ಘಾತಾಂಕ ರೂಪದಲ್ಲಿ ನಾವು ಇದನ್ನು ಬರೆದಿದ್ದೀವಿ. ನೆಕ್ಸ್ಟ್ ಅವ್ರು ಕೊಟ್ಟಿರುವಂಥ 4th ಕ್ವಶನ್ 3600. ಸೊ ಇದು ಸಮಸಂಖ್ಯೆ ಅಲ್ವಾ? ಎಷ್ಟನ್ನು ತೊಗೊಳ್ರಿ? 2 2 1ಲೇ 2, 2 8ಲೇ 16, 0 0. ಅಗೇನ್ 2 ತೊಗೊಳ್ರಿ, 2 9ಲೇ 18, 0 0 0 0. ಮತ್ತೆ 2 ತೊಗೊಳ್ರಿ, 2 4ಲೇ 8, 2 5ಲೇ 10, 0. ಮತ್ತೆ 2, 2 2ಲೇ 4, 2 2ಲೇ 4, 2 5ಲೇ 10. ಈಗ ನೋಡಿರಿ, ಇದು ಸಮಸಂಖ್ಯೆ ಅಲ್ಲ. 3ಅನ್ನು ಟ್ರೈ ಮಾಡೋಣ. 3 7ಲೇ 21, 3 5ಲೇ 15. ಮತ್ತೆ 3 3 2ಲೇ 6, 3 5ಲೇ 15. ಸೊ ಇದು 3ರ ಮಗೆ ಬರೋಂಗಿಲ್ಲ, 5 ತೊಗೊಳ್ತೀನಿ. 5 5ಲೇ 25, 5 1ಲೇ 5. ಸೊ ನಾವು ಯಾವ ರೀತಿ ಬರಿಬೋದು ಇದನ್ನು? 3600 = 2 ಎಷ್ಟು ಸಲ ರಿಪೀಟ್ ಆಗಿದೆ ಮಕ್ಕಳೇ? 1 2 3 4, 2^4 × 3, 2 ಸಲ 3² 5². ಸೊ ಇದನ್ನು ನಾವು ಘಾತಾಂಕ ರೂಪದಲ್ಲಿ ಬರೆದಿದ್ದೀವಿ. 3rd ಕ್ವಶನ್ ನೋಡ್ರಿ, ಕೆಳಗಿನ ಪ್ರತಿಯೊಂದರ ಸಂಖ್ಯಾತ್ಮಕ ಬೆಲೆ ಅಥವಾ ಮೌಲ್ಯವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಘಾತ ಸಂಖ್ಯೆಯಲ್ಲಿ ಅವ್ರು ಕೊಟ್ಟಿದ್ದನ್ನು ನಾವು ಸಿಂಪ್ಲಿಫೈ ಮಾಡಿ ಸಂಖ್ಯಾ ರೂಪದಲ್ಲಿ ಅದನ್ನು ವ್ಯಕ್ತಪಡಿಸಬೇಕಾಗಿದೆ. ಸೊ 2 × 10⁻³ ವ್ಯಾಲ್ಯೂ ಎಷ್ಟು ಅಂತಂದರೆ 1000, ಅಂದರೆ 1ರ ಮುಂದೆ 3 zeros. 2 × 1000 is 2000. ಸೊ ಇಷ್ಟು ಬರೆದ್ರೆ ನಿಮ್ಮ ಆನ್ಸರ್ ಮುಗೀತು. ಇನ್ನು ಇಲ್ಲಿ 7² ವ್ಯಾಲ್ಯೂ ಎಷ್ಟು? 7 7s 49. 2³ ವ್ಯಾಲ್ಯೂ ಎಷ್ಟು ಮಕ್ಕಳೇ? 2³ ವ್ಯಾಲ್ಯೂ 8. ಸೊ 49 8ಲೇ ಎಷ್ಟು? ಗುಣಿಸ್ರಿ, 392 ಬರ್ತದೆ. ನೆಕ್ಸ್ಟ್ 3 × 4⁻⁴ 4, 4 4ಲೇ 16, 16 4ಲೇ 64, 64 4ಲೇ 700, 64 4ಲೇ 256, 256. ಸೊ 256ಅನ್ನು 3ರಿಂದ ಗುಣಿಸಿದರೆ ವಿದ್ಯಾರ್ಥಿಗಳೇ 768 ಬರ್ತದೆ. ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ ಮಕ್ಕಳೇ. ಮೈನಸ್ ಇದ್ದು ಇಲ್ಲಿ ಮ್ಯಾಲೆ ಸಮಸಂಖ್ಯೆ ಇದ್ದರೆ ನಾವು ಉತ್ತರ ನಮ್ಮ ಪ್ಲಸ್ ಒಳಗೆ ಬರ್ತದೆ. ಸೊ 3 3ಲೇ 9 × 5 5ಲೇ 25, 25 9ಲೇ 225. ಸೊ ಇದು 4ನೇ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ ನೋಡಿರಿ, 5ನೇ ಪ್ರಶ್ನೆ 3² ಅಂದರೆ 9 × 10⁴ ಅಂದರೆ 1ರ ಮುಂದೆ 4 0. 1 2 3 4. ಸೊ ಇದನ್ನು ಗುಣಿಸ್ರಿ, 9 1ಲೇ 9, 1 2 3 4 4 0. ಕರೆಕ್ಟಾ? ನೆಕ್ಸ್ಟ್ ಇಲ್ಲಿ ಬರ್ರಿ, ಇಲ್ಲಿ ನಾ ಹೇಳಿದೆ ಸಮಸಂಖ್ಯೆ ಇದ್ದರೆ ಉತ್ತರ ಪ್ಲಸ್ ಬರ್ತದೆ, ಘಾತ ಸಂಖ್ಯೆ ಬೆಸ ಸಂಖ್ಯೆ ಆಗಿದ್ದರೆ ಉತ್ತರ ಮೈನಸ್ ಬರ್ತದೆ. ಸೊ 2⁵5 ಬೆಲೆ 32 ಇಂಟು ಇಲ್ಲಿ ಸಮಸಂಖ್ಯೆ ಇದೆ, ಘಾತ ಸಂಖ್ಯೆ ಸಮಸಂಖ್ಯೆ ಇರೋದ್ರಿಂದ ಉತ್ತರ ಪ್ಲಸ್ದಲ್ಲಿನೇ ಬರ್ತದೆ. ಸೊ 1ರ ಮುಂದೆ 6 0, 1 2 3 4 5 6. ಸೊ ಮೈನಸ್ 32 1ಲೇ 32, 6 0ನ ಬರೆದ್ಬಿಡ್ರಿ, 1 2 3 4 5 6. ಸೊ ದಿಸ್ ಈಸ್ ಯುವರ್ ಆನ್ಸರ್.